ಮಾತುಗಳಿಂದ ಹೋಲಿಸಿ ರಾಜ್ಯಭಾರ ಮಾಡಬಹುದಾಗಿ, ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಣ್ಣಿಲ್ದಲೇ ತೆಗೆಬೇಕು, ವಜ್ರವನ್ನು ವಜ್ರದಿಂದಲೇ ನಿನ್ನಂತಹ ಮೋಸಗಾರನ್ನು ನನ್ನಂತ ಮೋಸಗಾರಿಂದಲೇ ನಾಶಗೊಳಿಸಿ ಎಂಬ ಹಿರಿಯರ ನುಡಿಯಂತೆ ನಿನ್ನ ನಡಿಗಡಿಗೂ ಅಂಟದಾರಿಗಳು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲೇ ಇದುವೇ ನನ್ನ ಛಲ. ಕಲವತ್ತೇನೆ ಸೇವದನೊಡೆಯಾಡಿದ ಸಮಯವೇ ಬದಗಿದ ಕಲವತ್ತೇನೆ ಸೇವದನೊಡೆಯಾಡಿದ ಸಮಯವೇ ಬದಗಿದ ಪರಮ ಪಾತಕ್ಕೆ ಕುರುಕುಲಾದ ಮರ, ಪರಮ ಪಾತಕ್ಕೆ ಕುರುಕುಲಾದ ಮರ ನೆಲಸಮ ಮಾಡಿದ ಬಿಡ ನಾನು, ನೆಲಸಮ ಮಾಡದ ಬಿಡ ನಾನು, ನೆಲಸಮ ಮಾಡದ ಬಿಡ ನಾನು. ಕಲವತ್ತೇನೆ ಸೇವದನೊಡೆಯಾಡಿದ ಸಮಯವೇ ಬದಗಿದ ನಿರಪರಾಧಿಯನ್ನುದರನೆಲ್ಲ ನಿರಪರಾಧಿಯನ್ನುದರನೆಲ್ಲ ಚರ್ಮನೆಯಲ್ಲಿ ಕೊಂದ ಪರಮ ಪಾತಕ್ಕೆ ಕುರುಕುಲಾದ ಮರ, ಪರಮ ಪಾತಕ್ಕೆ ಕುರುಕುಲಾದ ಮರ ನೆಲಸಮ ಮಾಡಲು ಬಿಡ ನಾನು, ನೆಲಸಮ ಮಾಡಲು ಬಿಡ ನಾನು, ನೆಲಸಮ ಮಾಡಲು ಬಿಡ ನಾನು. ಕೆಲವ ಸೇರಿಸೇ ಮನದೊಡೆಯಾದ ಸಮಯವೇ ಬದಗಿದ ಜಯ ಮರದ. ಈ ಶಕುನಿಯನ್ನು ಏನೆಂದು ತಿಳಿದೆಯೋ ಮೂರ್ಖ ದುರ್ಯೋಧನ? ಈ ಶಕುನಿಯನ್ನು ಏನೆಂದು ಶತಜೀವಿಗಳ ಚರ್ಚೆಯನ್ನು ಪಡೆದರು ಅಂತಕರಾದ ಇಂದಿರಿಗೆ ಬಂದವ. ಈ ಶಕುನಿಯನ್ನು ಮೂರಕ್ಷರವೇನಾದರೂ ಬಲೆಯ ಮುರೇ ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಶತ್ರು, ಕು ಎಂದರೆ ಕುತಂತ್ರದಿಂದ ಕುರುವಂಶ, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವ ಶಕುನಿಯಿಂದ ಕುರುವಂಶ ಶಕುನಿಯಿಂದ ಕುರುವಂಶ, ಶಕುನಿಯಿಂದ ಕುರುವಂಶ ನಿರ್ನಾಮ. ಈ ಶಕುನಿಯನ್ನು ನಿನ್ನ ಸೋದರ ಮಾವ ನಿನ್ನ ಹಿತೈಷಿ ಎಂದು ನಂಬಿರುವೆಯಾ? ನಿನ್ನ ಈ ನಂಬಿಕೆಯೇ ನನಗೆ ಬಲ. ಹೊಳಬೇಡಿ, ಹೊಳಬೇಡಿ, ಹೊಳಬೇಡಿರಿ ನನ್ನದ ಭಾಗ್ಯ ಸೋದರರೇ. ಹೊಳಬೇಡಿ
ಅಣ್ಣ ಅಣ್ಣ ದುರ್ಯೋಧನ 99 ಮಂದಿ ಸಹೋದರ ಚಿನ್ನ ಮುಂಡಗಳನ್ನು ಕತ್ತರಿಸಿ ನನ್ನ ಎಡಗಾಲಿನಿಂದ ನರಕದಲ್ಲಿರುವ ನಿಮಗೆ ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗ ಅತಿ ಭಯಾನಕ ಏತ ತಾಯಿಯ ಕಣ್ಣೀರು ಗುರು ಗಿರಿಯರ ರಕ್ತದಿಂದ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವರಿಲ್ಲದಂತೆ ಮಾಡಿ ಅಷ್ಟ ದಿಗ್ಪಾಲಕರೇ ನಿನಗಂಗ ರಕ್ಷಕರಾದ ಇಳಿಸುವೆ ನರಕದ ಮಾರ್ಗವನ್ನು ಇರಿಸಿದೆ. ಯಾಕಯ್ಯ ಚಿದೇಪುಳಿ ಅಂತ ಆರ್ಭಟಿಸಿದೆ ನಿನಗೆ ಅಂದರೆ ನಿನ್ನ ಪರಮ ವೈದ್ಯಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಕೊರವೇಶ್ವರ ನಿನ್ನ ಆಗಮನವಾಯ್ತಲ್ಲಯ್ಯ. ಹೇಳು ಚಿಂತೆಯ ತೆಗೆದುಕೊಂಡ ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತವಾಗಿ ಬಂದು ನಿನ್ನ ಪಕ್ಷದಿಂದ ವಹಿಸಿದ್ದು ಧೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಸಹಿಸುತ್ತಿಲ್ಲ. ನಾನು ಆ ದಿನ ದಾರಿಚಿಕವಾಗಿದ್ದಾಗ ಯುದ್ಧವಾದನ್ನು ನನ್ನ ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ನಿನ್ನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದನು. ಮಾವ ದುರ್ಯೋಧನ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹಿಸಿದ ಕರವೇಶ್ವರ ಬಿಡು 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 ಅಣ್ಣನ ನೋಡಿ ಬಂದು ಕೃಷ್ಣಗೈತ ಕಾರ್ಯವ ಬಲ್ಲಗೈತ ಕಾರ್ಯವ ಕೃಷ್ಣಗೈತ ಕಾರ್ಯವ ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾರ್ಥ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸೋಣ. ಶಾಂತಿ ಸಂಧಾನ ಏನು ಅಗ್ರಜ ಅತಿಥಿ ಸಂಚಾರ ಮಾಡಿಸು. ಅಗ್ರಜ ತರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದ ದಾಟಿ ಆ ದರಿದ್ರ ವಿಜಯನ ಮನೆಯನ್ನು ಆಶಿಸಿರುವನು. ಎಷ್ಟೊಂದು ಬೇಡವಣ್ಣ, ಎಷ್ಟೊಂದು ಬೇಡಣ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಗಜ
ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಬರುತ್ತಲ್ಲವೋ ವಿನಾಶವಾಗುವ ಕಾಲವು ಬಂದಿದೆ ಎಚ್ಚರಿಕೆ ಬರುತ್ತಲ್ಲವೋ ವಿನಾಶವಾಗುವ ಕಾಲವು ಬಂದಿದೆ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ನಲ್ಲೆಯರ ಬಲ್ಲರ ಮರ್ಮವ ಅರಿಯುವುದೇ ಪರಿ ಒಡಕುವುದೇ ನಲ್ಲೆಯರ ಬಲ್ಲರ ಮರ್ಮವ ಅರಿಯುವುದೇ ಪರಿ ಒಡಕುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಗ್ರಜ ಏನೇ ಆದರೂ ಆ ದರ್ಪಿದ ಗೋಪಾಲನ್ನು ಸತ್ಕರಿಸುವುದು ನನಗೊಪ್ಪದು ಒಪ್ಪದು ಒಪ್ಪದು ನಮ್ಮ ಸಹೋದರ ಪಾಪವನ್ನು ದುರ್ಯೋಧನ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನವನ ಅವನೇನಾದರೂ ಶಾಂತಿಗಾಗಿ ಇಲ್ಲಿಗೆ ಬಂದಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುಳುಕುಗೋಪುಳಿಯನ್ನು ಆಶ್ರಯಿಸಿದ್ದಾನೆ ದುರ್ಯೋಧನ. ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯದಿಂದ ನೆಪದಿಂದ ವಂಚಿತನಾಗಿ ನೀ ಅಪಮಾನವನ್ನು ಹೇಗೆ ತಾನೇ ಸಹಿಸಬೇಕು ರೋಹಿಸುರ? ದುರ್ಯೋಧನ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಭರತ ಪಕ್ಷದಲ್ಲಿ ಕ್ಷತ್ರಿಯರು ನಿರ್ಮೂಲನ ಮಾಡಲೆಂದೇ ಆತನು ಅವತರಿಸಿರುವನಯ್ಯ. ಕಂಸ, ಜರಾಸಂಧ, ಶಿಶುಪಾಲ, ದುರ್ಯೋಧನ ನಿನಗೆ ಅಂತಹ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನು ಮುದಿಸಿ ಕಂಸನನ್ನು ಸಂಹರಿಸಿ ಅರುಳು ಮರುಳು ಒಂದು ಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ರಾಜಲಕ್ಷ್ಮಿಯನ್ನು ತಾನು ವಹಿಸಿದನು. ಇಂಥವನಿಗೆ ಮನ್ನಣೆ ಕೌರವಿಸರ. ಹಾಗಾದರೆ ನನ್ನನ್ನು ದಾರಿಗೆ ಕಳಿಸಿದ್ದಾಕೆ ಆ ನನ್ನ ಗೋಮನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನ ಉಚಿತವಾದ ಕಾರ್ಯ. ದುರ್ಯೋಧನ ಅದಕ್ಕೊಂದು ಉದ್ದೇಶವಿತ್ತು. ಏನ ಉದ್ದೇಶ? ಕಾಳ ಸರ್ಪದ ವಿಷದ ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ದುರ್ಯೋಧನ ಕೃಷ್ಣನಿಗಿಂತ ಅವನ ವಿಜಯೋನ್ಮುಖವಾದ ಸೈನ್ಯವು ನಿನಗೆ ಬಹಳ ಮುಖ್ಯವಾಗಿತ್ತಯ್ಯ. ಒಂದು ವೇಳೆ ಶ್ರೀಕೃಷ್ಣನೇ ಬಂದು ನಿನ್ನ ಪಕ್ಷವನ್ನು ವಹಿಸುತ್ತೇನೆ ಎಂದು ಹೇಳಿದರೆ, ಕೃಷ್ಣ ವಹಿಸಿದ್ದರೆ ನೀನು ನನಗೆ ಬೇಡ, ನಿನ್ನ ಸೈನ್ಯಕ್ಕೆ ಆಜ್ಞೆ ಮಾಡು ಎಂದು ನೀನು ನಿಸ್ಸಂಕೋಚದಿಂದ ಹೇಳಬಹುದಾಗಿದೆ. ಆದರೆ ಆ ಕೃಷ್ಣನ ಪ್ರಾಣ ಮಿತ್ರನಾದ ಅರ್ಜುನನು ನಿನ್ನ ಸಂಕಟದಿಂದ ಪಾರ ಮಾಡಿದನಯ್ಯ. ಇಷ್ಟನ್ನು ಹೇಳಿದಾಗೆ ವಂಚಕನೇ ಸರಿ. ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ನಾವು ಹಿಂಸಿಸಬೇಕಾಗಿರುವುದು. ಪಾಂಡವರು ಶ್ರೀಕೃಷ್ಣನ ಆಜ್ಞಾಧಾರಕರಯ್ಯ. ಶ್ರೀಕೃಷ್ಣನ ಸಲಹೆಯ ಹೊರತಾಗಿ ಅವರು ಬೇರೆ ಯಾವ ಪಕ್ಷವನ್ನು ವಹಿಸುವುದಿಲ್ಲ. ಒಂದು ವೇಳೆ ನೀನೇನಾದರೂ ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾದ. ಮತ್ತಿನ್ನೇನಯ್ಯ, ಪಾಂಡವರು ಪಗಡಿ ಆಟದಲ್ಲಿ ಸೋತಾಗಲೇ ತಮ್ಮ ರಾಜ್ಯದ ಮೇಲಿನ ನಾಶವಾಯಿತು. ಪುನಃ ಅವರದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭೂಮಿಯ ರಾಜಲಕ್ಷ್ಮಿ ಭಿಕ್ಷಕರ ಯಾಚನೆ ನೀಡುವುದು ದುರ್ಯೋಧನ ಸಾರ್ವಭೌಮನಾದ ನಿನಗೆ ಉಚಿತವಾದ ಕಾರ್ಯವೇ? ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಶೇಷದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಧೈರ್ಯ ನೃತ್ಯಕ್ಕೆ ಪರಮೇಶ್ವರ ಅಲ್ವೇ? ಸರಿಯಾಗಿ ಸೋಮರಾಜ, ನಿನ್ನ ಸಲಹೆ ಬೇರೆ ಮಾಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ,
ಸಂಧಿಯ ನೆಪದಲ್ಲಿ ಭಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಶ್ರೀಕೃಷ್ಣನಿಗೆ ತಕ್ಕ ಪ್ರಾಯಚಿತವಾಗಲೇಬೇಕು. ನಿನ್ನಲ್ಲಿ ನನ್ನದೊಂದು ಸಲಹೆ ಹೃದಯ. ಏನೋ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸುವೆನೋ, ನೀನು ನಡೆಕರವೇಶ್ವರ. ಸಲಹೆ ವಿನಲ್ಲ, ಬೇರೆ ಏನು ಮಾಡೋದು? ನಡೆಯುವ ನಡೆ 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 ಕುರುಕುಳದ ರಣಕಲಿ ಗುಡುಗು ಸಿಡಿಗಳೇ ಈ ಶಕುನಿಯ ವಿಷಯಗಳಿಗೆ ನಿನ್ನೆ ಕುರು ಸಾಮ್ರಾಜ್ಯ ಸಿಕ್ಕಿಸಿ ವಜವಾಗಿಸುವೆನು. ಈ ಶಕುನಿಯನ್ನ ನಿನ್ನ ಹಿತೈಸಿ ನಿನ್ನ ಸೋದರ ಬ್ರಹ್ಮಯನ್ನು ತಿಳಿಸಿದ ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟ ಅಂದಿಗೆ ಮಾರಿ ಬರಿಗ ಬೀಡಾಯಿ ಸ್ಮಶಾನದ ನಾಡ ಏನೋ ಗುರುಕುಲ ಸಾಮ್ರಾಟ ಇಲ್ಲಿಗೆ ಮುಗಿದ ನಿನ್ನ ಆರ್ಭಟ. ನಿನ್ನ ಮರಣಕ್ಕೆ ಕಾರಣವಾಗಿರುವುದು ಆ ನೆಲ, ವೈಶಂಪಾಯನ ಸರೋವರದ ಜಲ. ಯಾವಾಗ ನಿನ್ನ ಸತಿ ಮುಂಡೆಯಾಗಿ ಮಂಡೆಗೆದರೆ ರಣರಂಗದಲ್ಲಿ ಮೃತದೇಹದ ಮೇಲೆ ಬಿದ್ದರು. ಈ ನನ್ನ ಕಣ್ಗಳಿಂದ ನೋಡುವೆನೋ, ಅಂದಿಗೆ ಶಕುನಿಗೆ ಶಾಂತಿ, ಅಂದಿಗೆ ಶಕುನಿಗೆ ಆನಂದ, ಆದಾನಂದ. ಆನಂದ ಆನಂದ ನಿಗೆ ಪರಮಾನಂದ ಸದಾ ಚಂದ್ರ
ಗೆಲುವು ಅವರಿಗೆ ಲಭಿಸುತ್ತದೆ. ಎಲ್ಲಿ ಬಲ ಕೆಲಸಕ್ಕೆ ಬರುವುದಿಲ್ಲವೋ ಅಲ್ಲಿ ಕಪಟತೆಯು ಕೆಲಸಕ್ಕೆ ಬರುತ್ತದೆ. ಆ ಹಸ್ತಿನಾಪುರದ ಸಾಮ್ರಾಜ್ಯದ ಮೇಲೆ ಎಷ್ಟು ಚತುರತೆಯಿಂದ ದಾಳಿ ಮಾಡುತ್ತೇನೆ ಎಂದರೆ ಆ ಸಾಮ್ರಾಜ್ಯವು ವಿನಾಶವೇ ಆಗುತ್ತದೆ. ಏನೋ ಚಲದಂಕ ಮಲ್ಲ, ಚಲದಂಕ ಮಲ್ಲ ಅವನಿಲ್ಲ. ಕಲಾಭಿಮಾನಿಗಳಲ್ಲಿ ವಿನಂತಿ, ಎಲ್ಲ ಕಲಾ ಪ್ರೇಕ್ಷಕರಲ್ಲಿ ವಿನಂತಿ, ಇಲ್ಲಿ ಸಾಸ್ಲು ಹೋಬಳಿಯಲ್ಲಿ ತುಂಬ ಅಮಾಯಕ ಜನರಿದ್ದಾರೆ ಮತ್ತು ಬಡತನದಲ್ಲಿ ಜೀವನ ಮಾಡೋರಿದ್ದಾರೆ. ಕುರುಕ್ಷೇತ್ರ ನಾಟಕ ಯಾಕೆ ನಡೀತಾ ಇದೆ ಏನು, ಮತ್ತು ಶಕುನಿ ಬಗ್ಗೆ ಶಾಪ ಹಾಕೋರು ಜಾಸ್ತಿ, ಬಂದ ನೋಡಿ ಶಕುನಿ ಅಂತಾರೆ. ಇಲ್ಲ, ಶಕುನಿಯ 100 ಜನ ಅಣ್ಣ ತಮ್ಮಂದಿರಿಗೆ ಪಾಂಡವರು ಕೊಟ್ಟ, ಕೌರವರು ಕೊಟ್ಟ ಕಷ್ಟದಿಂದ ಆತ ನಲುಗಿ ಅವರಿಗೆ ಕೊಡ್ತಿದ್ದ ಇಡೀ ಒಳ್ಳೆಯ ನೀರನ್ನು ಶಕುನಿಗೆ ಕೊಟ್ಟು ಕಾಪಾಡಿ ಅವರೆಲ್ಲ ಸತ್ತೋಗ್ತಾರೆ. ಇದೆಲ್ಲವೂ ನಡೆದಿದ್ದು ಬರೀ ಮಣ್ಣಿಗೋಸ್ಕರ. ಹೆಣ್ಣು ಒಂದು ಮಣ್ಣು, ಹೆಣ್ಣು ಮಾಯೆ ಅಲ್ಲ, ಒಂದು ಮಾಯೆ ಅಲ್ಲ, ಮಣ್ಣು ಮಾಯೆ ಅಲ್ಲ, ಎಲ್ಲವೂ ಕೂಡ ಅವರವರ ಸ್ವಾರ್ಥಕ್ಕೆ ನಡೆದುಕೊಂಡು ಹೋದದ್ದು. ಶಕುನಿ ನಿಜವಾಗೂ ಆತನ ತನ್ನ ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಮಾಡಿದಂಥ ಕೃತ್ಯ. ನಿಜವಾಗಲೂ ಕೂಡ ಅವರವರು ಮಾಡಿದ ಪಾಪ ಅವರವ್ರದ್ದೇ. ಇಲ್ಲಿ ಕೂತಿರೋರು ನಾವು ನೀವು ಎಲ್ಲ ಸೇರಿದಂತೆ ನಾವು ನೀವು ಮಾಡಿದಂಥ ಪಾಪ ನಾವೇ ತೀರಿಸ್ಬೇಕೇ ಹೊರತು ಬೇರೆ ಯಾರೂ ತೀರಿಸಲ್ಲ ಅಂತ ಹೇಳಿ, ಮತ್ತು ನಾನು ಕೂಡ ಕಲಾಭಿಮಾನಿ, ಹಲವಾರು ಬಾರಿ ನಾನು ಕೂಡ ಶಕುನಿ ಪಾತ್ರ ಮಾಡಿದ್ದೇನೆ. ಇಲ್ಲ, ನಾನು ಯೂನಿಫಾರ್ಮಲ್ಲಿದ್ದೇನೆ, ದಯವಿಟ್ಟು ಮಾಡಲ್ಲ. ನಾನು ಕೂಡ ಶಕುನಿ ಪಾತ್ರ ಮಾಡಿದಂಥವನೇ. ಶಕುನಿಯನ್ನು ಯಾರೂ ಕೂಡ ಬೈಬೇಡಿ. ಆಮೇಲೆ ನನಗೊಂದೇ ಒಂದು ಸತ್ಯ ಧರ್ಮ ಉಳಿದದ್ದೇ. ದಿನ ಬೆಳಗಾದರೆ ನನ್ನಲ್ಲಿ ಒಂದು ವಿನಂತಿ, ಪೊಲೀಸ್ ಠಾಣೆಗೆ ಬರ್ತಾರೆ ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು, ಗಂಡ ಹೆಂಡತಿ, ಇವರು ಎಲ್ಲವೂ ಕೂಡ ಮಣ್ಣಿಗೋಸ್ಕರ. ಸುಪ್ರೀಂ ಕೋರ್ಟು ನಿಮ್ಮೂರಲ್ಲೇ ಇದೆ. ಯಾರೋ ಕೂತು ತೀರ್ಮಾನ ಮಾಡಿದ್ರೆ ಅದಕ್ಕಿಂತ ಸುಪ್ರೀಂ ಕೋರ್ಟ್ ಎಲ್ಲೂ ಇಲ್ಲ. ದಯವಿಟ್ಟು ಲ್ಯಾಂಡ್ ಡಿಸ್ಪ್ಯೂಟ್ ಇಟ್ಕೊಂಡು ದಯವಿಟ್ಟು ಪೊಲೀಸ್ ಠಾಣೆ ಬಂದರೆ ಬಗೆಹರಿಯಲ್ಲ. ದಯಮಾಡಿ ಕಲೆಯನ್ನು ಆನಂದಿಸಿ, ಅರ್ಥವನ್ನು ಬೆಳಗ್ಗೆಗೆ ನೀವು ರಾತ್ರಿಯೆಲ್ಲ ಏನು ಹೇಳ್ತು ಕೌರವರಿಗೆ ಪಾಂಡವರಿಗೆ ಅನ್ನೋದನ್ನು ಅರ್ಥೈಸಿ ನೀವೆಲ್ಲ ಹೋಗಬೇಕು. ನಾಳೆಯಿಂದ ಸಾಸ್ಲು ಹೋಬಳಿಯಿಂದ ಜಮೀನು ವಿವಾದಗಳಿಗೆ ಬರೋದ್ರಲ್ಲಿ 50% ಬರಲ್ಲ ಅಂತ ನನ್ನ ಆಸೆ ಇದೆ. ಆಮೇಲೆ ಒಳ್ಳೆ ಕಲಾ ವೃಂದದವ್ರು ಇದ್ದಾರೆ. ನಿಜವಾಗೂ ಇವರೆಲ್ಲ ನಾನು ನೋಡಿದ್ದೀನಿ, ಬಟ್ ನನಗೆ ಪರಿಚಯ ಇಲ್ಲ. ನಾನು ಬೇರೆ ಕಡೆ ಹೋದಾಗೆಲ್ಲ ನೋಡಿದ್ದೀನಿ ಅವ್ರಿಗೂ ಕೂಡ. ಆಮೇಲೆ ನಾಟಕ ಒಳ್ಳೆ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನಗೆ ತುಂಬ ಸಂತೋಷ ಆಯಿತು ಸಾಸ್ಲು ಹೋಬಳಿಯಲ್ಲಿ ಈ ಮಟ್ಟಕ್ಕೆ ಕಲಾವಿದರಿದ್ದಾರೆ ಅಂಥೇಳಿ. ಆಮೇಲೆ ಕಲಾ ವೃಂದದವರು, ಹಾರ್ಮೋನಿಯಂ ಮಾಸ್ಟ್ರು ಗ್ರೇಟು, ತಬಲಾ ಮಾಸ್ಟ್ರು ಎಲ್ಲರೂ ಕೂಡ ಚೆನ್ನಾಗಿ ಬರೆಸ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆಯಿಂದ ಈ ಕುರುಕ್ಷೇತ್ರವನ್ನು ಏನು ಕಾಡ್ತಾ ಇದ್ದಾರೆ ಏನು ಅಂತ ಅರ್ಥೈಸಬೇಕೇ ಹೊರತು, ರುಕ್ಮಿಣಿ ಚೆನ್ನಾಗಿ ಮಾಡಿದ್ರು ಸಂತೋಷಪಡಿ, ಕೃಷ್ಣ ಚೆನ್ನಾಗಿ ಮಾಡಿದ್ರು ಸಂತೋಷಪಡಿ, ಅದ್ರ ಹಿಂದೆ ಅರ್ಥವನ್ನು ಅರ್ಥೈಸಿ ಜೀವನ ಮಾಡಿ. ಇದೊಂದೇ ನಮಗೊಂದೊಂದೇ ಆಸೆ.
ಲೀಲಾ ಮಾಧವನಾದ ಶ್ರೀಕೃಷ್ಣ ಪರಮಾತ್ಮನ ಲೀಲೆಯು ಅದ್ಭುತವಾದುದು. ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ನನ್ನ ಮಸ್ತಕದ ಮೇಲೆ ಯಾವ ಮಹಾಪುರುಷನು ನನ್ನ ಮಸ್ತಕದ ಮೇಲೆ ತನ್ನ ಅಭಯ ಹಸ್ತಗಳನ್ನು ಇಡುವನು. ಅಲ್ಲದೆ ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು. ಅಲ್ಲದೆ ಸಹಸ್ರಾರು ವರ್ಷಗಳಿಂದ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ಯಾವಾತನ ಪಾದಸ್ಪರ್ಶದಿಂದ ಪಾವನವಾಯಿತೋ ಅಂತಹ ಮಂಗಳ ಸ್ವರೂಪನು ಅನವರತವು ನನ್ನ ಹೃದಯದ ಮಧ್ಯದಲ್ಲಿ ನೆಲೆಗೊಂಡಿರುವುದು. ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಕರುಣಾನಿಧಿಯೋ, ಸರ್ವಜ್ಞನು, ಸರ್ವಶ್ರೇಷ್ಠನೂ ಆದ ಶ್ರೀಕೃಷ್ಣ ಪರಮಾತ್ಮನು ಇಂದು ದುರ್ಯೋಧನನ ಬಳಿಗೆ ದೂತನಾಗಿ ಬರುತ್ತಿರುವನಂತೆ ಸಕಲ ವೈಭವಗಳಿಂದ ಮೆರೆಯುತ್ತಿರುವ ಆ ಕೌರವೇಶ್ವರನ ಬಳಿಗೆ ಬರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಹೇ ಜನಾರ್ದನ, ಆಪದ್ ಬಾಂಧವ, ನಿನ್ನನ್ನು ಹಾಲಿನಿಂದ ಅಭಿಷೇಕ ಮಾಡಿ ಪೂಜಿಸೋಣವೆಂದರೆ ಕ್ಷೀರಸಾಗರನ ಶನೆಯ ನೀನು ಕ್ಷೀರಸಾಗರದಲ್ಲಿಯೇ ಪವಡಿಸುತ್ತಿರುವೆ. ಪರಮಾತ್ಮ, ಕ್ಷೀರಸಾಗರದಲ್ಲಿಯೇ ಪವಡಿಸುತ್ತಿರುವೆ. ಹೋಗಲಿ, ಅನೇಕ ದನಕನಕಾದಿಗಳಿಂದ ನೈವೇದ್ಯ ಮಾಡಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ದನಕನಕಾಧಿಪತಿ ಲಕ್ಷ್ಮೀದೇವಿಗೆ ನೀನು ಪತಿಯಾಗಿರುವೆ. ಅನವರತವು ನಿನ್ನನ್ನೇ ಧ್ಯಾನಿಸುತ್ತಾ ನಿನ್ನನ್ನೇ ಆಶಾಜ್ಯೋತಿಯಾಗಿ ನಂಬಿರುವ ಈ ಭಕ್ತನನ್ನ ಮರತೆಯ ದೇವ. ಹೇ ಜನಾರ್ದನ, ನಿನ್ನನ್ನು ನೋಡಿ ಆನಂದ ಪಡುವುದಕ್ಕೂ ನಿನ್ನನ್ನು ನೋಡಿ ಸಂತೋಷಪಟ್ಟು ನಿನ್ನ ಮಹಿಮೆಯನ್ನು ಅರಿತುಕೊಂಡು ಸಿದ್ಧಿಯ ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಂಡಿರುವೆನು. ಕೃಷ್ಣಾರ್ಪಣಮಸ್ತು. ಇದೋ ನಿನಗೆ ಅರ್ಪಿತವಾಗಲಿ ದೇವ. ಆಹಾ, ಏನಿ ಕೋಟಿ ವೈಭವ ಸೂರ್ಯ ಪ್ರಕಾಶಮಾನವಾದ ಏನಿ ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ನನ್ನ ಕುಟೀರದಲ್ಲೆಲ್ಲ ಆವರಿಸಿರುವುದಲ್ಲ. ಯಾವ ಮಹಿಮಾ ಪುರುಷನ ದರ್ಶನವಾಗುವುದು ಕಾಣೆ, ಅಥವಾ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಆಗಮಿಸುತ್ತಿರಬಹುದೇ? ಮೋರೆ ಸೃಷ್ಟಿಕರ್ತಾಯ ನಮಃ. ದೇವದೇವ ವಾಸುದೇವ ವಾಸುದೇವ ಮೊರೆ ಕೇಳನೆ ಬಾರೆಯ ಮೊರಾರೆ ಭಕ್ತನ ಮೊರೆಯಾಲಿಸಿ ಶೌರೇ ಮೊರೆ ಕೇಳನೆ ಬಾರೆಯ ಮೊರಾರೆ ಭಕ್ತನ ಮೊರೆಯಾಲಿಸಿ ಶೌರೇ ಮೊರೆ ಕೇಳನೆ ಬಾರೆಯ. ರುಕ್ಮಿಣಿ ಲೋಲಾ ಪರಿಜಮಾಲ ಪರಮಾತ್ಮ. ರುಕ್ಮಿಣಿ ಲೋಲಾ ಪರಿಜಮಾಲ ಪರಗುಣಶೀಲ ವಸುದೇವ ಪಾಲ ಪರಮಾತ್ಮ. ಪರಗುಣಶೀಲ ವಸುದೇವ ಪಾಲ ಬಣ್ಣಿಸಲಾಗುವುದೇ ನಿನ್ನ
ನಿನ್ನಯ ಲೀಲಾ ಕೃಷ್ಣ ಶ್ರೀಹರಿ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ ಪರಮಾತ್ಮ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರಯ ನೀರಜಲೋಚನ ದರ್ಶನ ತಾರೆ ಮೊರೆ ಕೇಳಿ ಬಾರೆಯ ಮೊರಾರಿ ಭಕ್ತನ ಮೊರೆಯಾಲಿಸಿ ಶೌರೇ ಮೊರೆ ಕೇಳಿ ಬಾರೆಯ ಮೊರಾರಿ ಭಕ್ತನ ಮೊರೆಯಾಲಿಸಿ ಶೌರೇ ಮೊರೆ ಕೇಳಿ ಬಾರೆಯ ಮೊರೆ ಕೇಳಿ ಬಾರೆಯ ಮೊರೆ ಕೇಳಿ ಬಾರೆಯ ಮೊರೆ ಕೇಳಿ ಬಾರೆಯ ಆಹಾ ಏನು ಈ ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ನನ್ನ ಕುಟೀರದಲ್ಲೆಲ್ಲ ಆವರಿಸುತ್ತಿರುವುದಲ್ಲ. ಯಾವ ಮಹಿಮಾ ಸುಪುರುಷನ ದರ್ಶನವಾಗುವುದೋ ಕಾಣೆ, ಅಥವಾ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಆಗಮಿಸುತ್ತಿರಬಹುದೇ? ಓಹೋ, ಪರಮಾತ್ಮನೇ ಆಗಮಿಸುತ್ತಿರುವನು. ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ ಪರಮಾತ್ಮ ವಾಸುದೇವ, ಪ್ರಥಮ ಇದರ ಕುಶಲವೇ? ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯ ತಂದೆ. ನಿಮ್ಮ ಪಾದ ಕಮಲಗಳಿಂದ ನನ್ನ ಕುಟೀರವು ಪಾವನವಾಯಿತು ಪರಂಧಾಮ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಕೋಟಿ ದಿಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ 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 ನಮಃ. ಬೆಳಗಿದೆಯ ಮನ ಮಂದಿರದೆ, ಬೆಳಗಿದೆಯ ಮನ ಮಂದಿರದೆ, ಅರಸಿದೆಯ ಮನದೆ, ಅರಸಿದೆಯ ಮನದೆ, ಬೆಳಗಿದೆಯ ಮನ ಮಂದಿರದೆ. ಆ ಕಡೆ ಮಕ್ಕ ಮಾಡ್ರು, ಆ ಕಡೆ ಮಕ್ಕ ಮಾಡ್ರಿ, ಬರಲಿ ಪಾಲಕಡಲೊಳು ಮೇಲೆಯಿಂದಾಡಿದ ಲೋಲಲೋಚನನೆ ಬಂದೆಯಾದುರೆ. ಪಾಲಕಡಲೊಳು ಮೇಲೆಯಿಂದಾಡಿದ ಲೋಲ
ಕಮಲಲೋಚನನೆ ಬಂದೆಯ ಕಡು ಶಿಲೆಯಾದಯಿ ಎಡಲ ಕಡೆದುವರಿಯೇ ಪರಮಾತ್ಮ ಜಡ ಶಿಲೆಯಾದಯಿ ಸೊರಣ ಕಡೆದುವರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳ ಮೊರೆ ಕೇಳೆ ದೊರುಳ ಹಿರಣ್ಣನ ಕರುಣೆಯ ತರಳ ಮೊರೆ ಕೇಳಿ ದುರುಳ ಹಿರಣ್ಣನ ಕೊರಳನು ಧರಿಸಿದೆಯ ಕರೆಯ ಮೊರೆ ಕೇಳಿ ಹರಿಯತ ಬಂದು ಮದರಿಯ ತೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತ ಬಂದು ಮದರಿಯ ತೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪನೆ ನಿನ್ನ ಹರಿಯನಂತ ಗುಣ ರೂಪನೆ ನಿನ್ನ ಚರಣವನ್ನು ಮನದೊಳಗೆ ಬರಿಸು ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ. ಪರಮಾತ್ಮ ವಿದುರ, ಪರಮಾತ್ಮ ನಿನ್ನ ಕೊಂಡಾಟವೂ ಹಾಗಿರಲಿ, ಮಾರ್ಗ ಆಯಾಸದಿಂದ ಬಳಲಿ ಬಂದಿರುವನು, ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ಶತಪತ್ರಗಳ ನೇತ್ರ ಚಾರುಗಳ ಸುಚರಿತ್ರ ಪರಮ ಪವಿತ್ರ ನಿನ್ನನ್ನು ಸೇವಿಸಲು ಸ್ವಯಂ ಕುರು ಚಕ್ರವರ್ತಿಯೇ ಟಂಕ ಕಟ್ಟಿ ನಿಂತಿರುವಾಗ ರಾಜವೈಭವ ಸುಭೋಜನವನ್ನ ಕಡೆಗಣಿಸಿ ಬಂದು ಈ ಪಾಮರನನ್ನು ಪರೀಕ್ಷಿಸುತ್ತಿರುವೆಯಾ ದೇವ? ಚರಾಚರ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ, ಪರಮಾತ್ಮ ಏನೋ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗಬೇಕಾದಾಗ ಮಾರ್ಗ ಆಯಾಸದಿಂದ ನಾನು ಬಳಲಿ ಬಂದಿದ್ದೆ. ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಗೆ ಸೆಳೆದುಕೊಂಡು ಬಂದಿತ್ತು. ವಿದುರ, ಪರಮಾತ್ಮ ಪಡವೆಯಾಳ್ ಭಕ್ತ ಶಿರೋಮಣಿ ನೇನೆ ಪಡವೆಯಾಳ್ ಭಕ್ತ ಶಿರೋಮಣಿ ನೇನೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಭಕ್ತಿಯ ಪಾಶವೋ ನಿತ್ಯವನ ನೆನೆದ ಭಕ್ತಿಯ ಪಾಶವೋ ಚಿತ್ತವನ ನೆನೆದ ಮತ್ತೆ ಯೋಧನ ಅಂತೆ ಸುಯೋಧನ ತನೋದೆಯೇ ಮಾಧವ ವಿದುರ ವಿದುರ ಶಕ್ತನಂದೆನಿಸಿದ ಮತ್ತೆ ಸುಯೋಧನ ಸತ್ಯನೆಸಿದ ಮತ್ತೆ ಸುಯೋಧನ ಭಕ್ತನೆ ನಿನಗಿಂತ ಓ ತಮರನೆ ಪರ ಭಕ್ತರೆ ನಿನಗಿಂತ ಓ ತಮರನೆ ಪರ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ ವಿದುರ ವಿದುರ ವಿದುರ, ಪರಮಾತ್ಮ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು ಕಾಮ ಕ್ರೋಧ ಈ ಎಡೆಕೊಡದ ಆಹಾರಗಳನ್ನು ತೊರೆದು ಬರೀ ಕ್ಷೀರವನ್ನೇ ಪಾನ ಮಾಡುತ್ತಾ
ಈ ಕುಟೀರದಲ್ಲಿ ವಾಸ ಮಾಡುತ್ತಾ ನಿನ್ನ ಭಕ್ತಿಯು ನನಗೆ ತಿಳಿಯದೇ ವಿದುರ. ಪರಮಾತ್ಮ, ಏನಾದರೂ ಆಹಾರವನ್ನು ಕೊಡುವೆಯಾ? ಪರಮಾತ್ಮ, ಈ ದೇಹವೇ ನಿಮ್ಮದಾಗಿರುವಾಗ ಈ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ? ಏನು ಕ್ಷೀರವೇ? ಹೌದು. ನನಗೆ ಬೇಕಾದ ಆಹಾರವು ಅದೇ ಅಲ್ಲವೇ? ನನಗೆ ಬೇಕಾದ ಆಹಾರವು ಅದೇ ಅಲ್ಲವೇ? ಹಿಂದೆ ಕುಚೇಲನು ಅವಲಕ್ಕಿಯ ಸಾರವನ್ನು ಈಗಲೂ ಸವಿದಂತಿದೆ. ರಾಮನ ಅವತಾರದಲ್ಲಿದ್ದಾಗ ಶಬರಿ ಎಂಬ ಭಕ್ತೆಯು ಆರಿಸಿ ಕಚ್ಚಿ ಇಟ್ಟಿದ್ದ ಹಣ್ಣಿನ ರಸು ಈಗಲೂ ಸವಿದಂತಿದೆ. ಇವೆಲ್ಲದಕ್ಕಿಂತ ಮುಖ್ಯವಾದ್ದು ಕ್ಷೀರವಲ್ಲವೇ? ನನಗೆ ಅದನ್ನೇ ಕೊಡು. ಪರಮಾತ್ಮ, ಏನೆಂದು ಹೇಳಲಿ ಪರಮಾತ್ಮ? ಏಕೆ, ಏನಾಯಿತು ಇದರ? ಏನೆಂದು ಹೇಳಲಿ ಪರಮಾತ್ಮ? ಈಗ ತಾನೇ ಇದ್ದಂಥ ಕ್ಷೀರವನ್ನ ನೈವೇದ್ಯದ ರೂಪದಲ್ಲಿ ತಮಗರ್ಪಿಸಿ ಉಳಿದಿದ್ದ ಕ್ಷೀರವನ್ನ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ವಿದುರ, ಪರಮಾತ್ಮ, ನನಗರ್ಪಿತ ಆದ ಮೇಲೆ ಸ್ಥಳದಲ್ಲಿ ಸ್ವಲ್ಪವಾದರೂ ಉಳಿಯಲೇಬೇಕಲ್ಲ ವಿದುರ. ಎಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವ? ಆಗಲಿ ಪರಮಾತ್ಮ. ಸ್ವೀಕರಿಸಿ ದೇವ. ವಿದುರ, ಪರಮಾತ್ಮ, ಸ್ಥಳದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುವೆಲ್ಲ, ಎಂಥ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆ ಕೂಡ ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ಇದೋ ನೋಡು, ನಿನ್ನ ಭಕ್ತಿ ಎಂಬ ಕ್ಷೀರ ಸಾಗರವು ಹರಿಯುತ್ತಿದೆ ನೋಡು ವಿದುರ. ಆಹಾ, ಪರಮಾತ್ಮ, ಧನ್ಯನಾದೆ ದೇವ, ಧನ್ಯನಾದೆ. ಬ್ರಹ್ಮಾಂಡದೇಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ಮಾನವರ ಕುಲ ವಿನಾಶಿತಂ ದಾನವರ ಕುಲ ವಿನಾಶಿತಂ ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ ಚಿರಸಾಗರ ಶಯನ ಮುರುಳೇಗರ ಕರುಣಾಕರ ಮುರುಳೇಗರ ಕರುಣಾಕರ ಪಾಲಿಸೈ ಸುಂದರ ಸಾಗರ ಶಯನ ಚಿರಸಾಗರ ಶಯನ. ವಾಮನ ರೂಪದ ಬಲಿಧರ ನಿನ್ನ ನಾಮಾಯುಧೇಯವೋ ಬಲುವಮರ. ವಾಮನ ರೂಪದ ಬಲಿಹರ ನಿನ್ನ ನಾಮಾಯುಧೇಯವೋ ಬಲುವಮರ. ಪಾಮರಳೊಳು ನೀ ಕರುಣೆಯ ತೋರೆ, ಪಾಮರಳೊಳು ನೀ ಕರುಣೆಯ ತೋರೆ. ತಾಮಸನೇಗಿದ್ದ ದಾಮೋದರ, ತಾಮಸನೇಗಿದ್ದ ದಾಮೋದರ. ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ. ಪರಮಾತ್ಮ, ಕ್ಷೀರ
ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ನಿನ್ನನ್ನು ಮಗನನ್ನಾಗಿ ಪಡೆದ ವಸುದೇವ ದೇವಕಿಯರೇ ಧನ್ಯರು ಪರಮಾತ್ಮ. ಇದರ ನಾನೇನೋ ಕಾರ್ಯಾರ್ಥವಾಗಿ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುವೆನು. ಪರಮಾತ್ಮ ನೀನು ಸಹ ಅಲ್ಲಿಗೆ ಬಾ, ಅಲ್ಲಿನ ವಿಪರ್ಯಾಸವನ್ನು ನೋಡುವೆಂತೆ. ಪರಮಾತ್ಮ ತಮ್ಮಿಚ್ಛೆ ಅಂತಾಗಲಿ ದೇವ. ನೀವಿರುವ ಕಡೆ ವಿಪರ್ಯಾಸ ಏಕೆ ನಡೆಯಬಾರದು ಪ್ರಭು? ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವರಲಿ, ಬಲ್ಲವರಿಲ್ಲ ಜಗದ ಜೀವರಲಿ. ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ, ಭವನಗೆ ಸಿಲುಕಿದ ಪ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿಪೆ, ಭವರೋಗ ವೈದ್ಯ ನೀ ಪರಿಪಾಲಿಪೆ. ವಾಪಸ್ ಹೋಗಿ ಹಂಗೆ ಹೋಗ್ಬಿಟ್ರೆ ಜಗದ ವಾಪಸ್ ಹೋಗ್ಬಿಟ್ರೆ ಜೀವನದ ತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀ ಜಗದ ಜೀವಾತ್ಮನು ನೀ. ಇದರ ಪರಮಾತ್ಮ ನಿನ್ನ ಅತ್ಯುತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ರಾಜ್ಯಸಭೆಗೆ ಬಾ. ತಮ್ಮ ಇಚ್ಛೆ ಅಂತ ಆಗಲಿ ಪ್ರಭು. ನಡೆ. ಪ್ರಚಲಿತ ಮಧ್ಯ ಪ್ರತಾಪಮ್ಮ ಸಜನೆ ಸಕಟ ಜಯ ಬಲ ದುರ್ಯೋ ಅದಾರು ಸಾಟೆ
ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕಂಡಿರ ಭಿಕ್ಷಾಟನೆ ಬಳಸಿದ ಪಾಂಡವರು ಆರ್ಥಿಕ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿರುತ್ತೆ. ನೋಡಿದ ಹೇಗಿದೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧ ಅಲ್ಲವೇ? ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಆನಂದಕ್ಕೆ ಬಾಳೆಹಣ್ಣು ಸಿಕ್ಕಿದಂತೆ ನಚ್ಚು ಕುಚ್ಚಾಗುವವರು. ಎಲ್ಲಿ ನಮ್ಮ ಸೈನ್ಯಾಧಿಕಾರಿ ಪಟ್ಟಿ ಕೊಡು. ನಮ್ಮ ರಾಜ್ಯವನ್ನು ಪ್ರಾರಂಭಿಸಲು ನಮ್ಮನ್ನಂತ ಕರ್ಮಾಪುರ ಯಾರಿರುವುದು? ದ್ರೋಣಾಚಾರ್ಯರಲ್ಲಿ ನಮಗೆ ಯಾಕೆ ಆ ಚಿಂತೆ? ಪುರುಷೋತ್ತಮ ದಿಟ್ಟತನದಿಂದ ಶತ್ರು ಸೈನ್ಯವನ್ನು ಹುಟ್ಟಡಿಸಬಲ್ಲ ಈ ಕುರುಚಕ್ರವರ್ತಿಗೆ ಯಾವ ಪುರುಷೋತ್ತಮ ಸಾದರ ಎಲ್ಲಿ ನನ್ನ ಸೈನ್ಯಾಧಿಕಾರಿ ಬರ್ತಾರೆ? ಎಲ್ಲಿ ನನ್ನ ಸೈನ್ಯಾಧಿಕಾರಿ ಹೇಳ್ಬೇಕಲ್ಲ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕು. ಸಾಕು ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಕೇಳು, ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ವಿಜಯರಾಜನ ಪರಿವೃತ ಆದ ಈ ಕುರುಚಕ್ರವರ್ತಿಗೆ ಈ ದಾಸಿಪುತ್ರನ ವಾಕ್ಯಗಳು ಅನವಶ್ಯಕ. ಪದೇ ಪದೇ ಕೃಷ್ಣನ ಮಗಳುತ್ತಿರುವ ಇವರನ್ನು ಸಭೆಯಿಂದ ಆಚೆಗೆ ತಳ್ಳು. ಎಲ್ಲವೋ ವಿದುರ, ಪಾಂಡವರ ಗರ್ಭ ಗೈತೆ ಕೆಡುಕರ ಶಿರತರುವೆ. ಪಾಂಡವರ ಗರ್ಭ ಗೈತೆ ಕೆಡುಕರ ಶಿರತರುವೆ. ಪರಮ ಪಾಪಿಗಳ ಪಾಂಡತನ ಅಪರಾಧಿನ ಪರಿಪರಿಗಾಡುವೆ. ಪರಮ ಪಾಪಿಗಳ ಪಾಂಡತನ ಅಪರಾಧಿನ ಪರಿಪರಿಗ ಮತವಾನ್ ಮೊರೆದೋ ಮೊದದೇ ಮೆರವೆ. ಪಾಂಡವರ ಗರ್ಭ ಗೈತೆ ಕೆಡುಕರ ಶಿರತರುವೆ. ಲಂಡ ಪಾಂಡವರ ಪುಂಡ ನಡುಬಿಟ್ಟೆ ಮಂಡಲದೊಳಗಿದು ಖಂಡಿತವ. ಲಂಡ ಪಾಂಡವರ ಪುಂಡ ನಡುಬಿಟ್ಟೆ ಮಂಡಲದೊಳಗಿದು ಖಂಡಿತ. ಮಂಡಲದಲ್ಲಿ ಖಂಡಿತದೇ ಪುಂಡರನ್ನು ಕಾಟುವನು. ಮಂಡಲದಲ್ಲಿ ಖಂಡಿತದೇ ಪುಂಡರನ್ನು ಕಾಟುವನು. ಪಾಂಡವರ ಗರ್ಭ ಗೈತೆ ಕೆಡುಕರ ಶಿರತರುವೆ. ಎಲ್ಲವೋ ಸಾರವಾಗಿ ಕೂಡಲೇ ಸಭೆಗಳು ಇಲ್ಲರೆ ಅನರ್ಥವಾಯಿತು. ಎಚ್ಚರ. ಛೇ ಅವಿವೇಕಿ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ನಿನಗೆ ಉಂಟಾಯಿತೆ? ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ? ಹೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರದರ್ಶಿ ಕೊಲ್ಲುವಾಗ
ಅದನ್ನು ತಡೆಯಲು ಇದ್ದಿದ್ದ ಈ ಧನಸ್ಸನ್ನ ಈಗಲೇ ಮುರಿದು ಹಾಕಿರುವನು. ಯೋಧನ ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಬಿಲ್ಲು ಬಿಲ್ಲು ಕಳ್ಳ ದುರದೋಲ್ಪಾತಲ ಚಿರವಾ ಕಳ್ಳ ದುರದೋಲ್ಪಾತಲ ಚಿರವಾ ದರಗಳು ಉಳಿಪೇರುತ್ತ ಶಪಥವಲಾಂತು ಮಹೇಶ್ವರನ ಕುವರನ ಮೆಚ್ಚಿಸೆ ಮಹೇಶ್ವರನ ಕುವರನ ಮೆಚ್ಚಿಸೆ ವರಸ ಪವನಾಂತು ನಿನಗ ಸಮನಾರಿಯರು ಕಳ್ಳ ಕಳ್ಳ ಬಿಲ್ಲು ಬಿಲ್ಲು ಈ ಅಸಹ್ಯ ಸೂರ್ಯನಿಗೆ ಕೇವಲ ಕುರದ ಬಿಲ್ಲು. ನೀನು ಸಹ ಇವನ ಗೊಡ್ಡು ಬೆದರಿಗೆ ಬೆದರಿಯ. ಈಗ ಕೇಳಿರಿ, ದೂತನಾಗಿ ಬರುತ್ತಿಲ್ಲ ಕೃಷ್ಣನಿಗೆ ಯಾರು ನಮಸ್ಕರಿಸಿದರೆ ಸಹೋದರ ಅಗ್ರಜ ಕೂಡಲೇ ಸಭೆಯಿಂದ ಗಾಜಿ ಕಳಿಸು. ಎಲ್ಲಿಂದ ಸೈದಾರಿಕ ಪಟ್ಟಿ ಕೊಡು. ಅದಕ್ಕೆ ನೋಡ್ತಾ ಕುಳಿತಿರುವುದು. ತೆಗೆದುಕೋ ರಾಜ, ಸಿದ್ಧವಾಗಿರುವುದು. ಧರ್ಮ ಕಾಂಡವ ಕರ್ಮ ಪಾಗೆ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಗೆ ಮಾ ಧರ್ಮ ಕಾಂಡವ ಧರ್ಮವೇ ಜಯವೋ ಕರ್ಮವೇ ಲಯವೋ ಧರ್ಮವೇ ಜಯವೋ ಕರ್ಮವ ಲಯವೋ ಮರ್ಮವ ನರೆಯದೆ ಕಂಡ ಮನೋಜ ಮರ್ಮವ ನರೆಯದೆ ಕಂಡ ಮನೋಜ ಧರ್ಮ ಕಾಂಡವ ಕರ್ಮ ಪಾಗೆ ಮಾ ಧರ್ಮ ಕಾಂಡವ ನಾನು ನನದೆಂಬ ಮಮಕಾರ ನಿನಗೆ ನಾನು ನನದೆಂಬ ಮಮಕಾರ ನಿನಗೆ ಮಣ್ಣಿಂದಲೇ ಒಟ್ಟೆ ಮಣ್ಣಿಂದಲೇ ಬೆಳೆದ ಮಣ್ಣಿಂದಲೇ ಒಟ್ಟೆ ಮಣ್ಣಿಂದಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ಬೇಗ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ಬೇಗ ಧರ್ಮ ಕಾಂಡವ ಕರ್ಮ ಪಾಗೆ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಎಲ್ಲರಿಗೂ ಮಂಗಳವಾರ ಇರಲಿ. ದುರ್ಯೋಧನ ದುಶ್ಯಾಸನ ಶಕುನಿ ಎಷ್ಟು ಮಧೋನ್ಮತ್ತರಾಗಿ ಕುಳಿತಿರುವರು. ಇರಲಿ, ಭೂಮಿಯಿಂದ ನನ್ನ ಪಾದದಿಂದ ಭೂಮಿಯನ್ನ ಮೆಟ್ಟಿ ಅವರೇ ತಾನಾಗಿ ಎದ್ದು ಬಂದು ನಮಸ್ಕರಿಸುವುದು ಮಾಡುವುದು. ಎಲೆ ಯೋಗ ಮಾಯೆ ಜಾಗೃತಳ ಗುರುರಾಜ, ಕುರುಕುಲ ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವ ಇಲ್ಲವ ತಿಳಿದ ಮಾತ್ರಕ್ಕೆ ಅಷ್ಟೇ. ಇಷ್ಟ ಬಂದಿದ್ದಾಯ್ತು.
ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಯಾರಲ್ಲಿ ಆ ನರ್ತಕ ಆಸ್ಥಾನಕ್ಕೆ ಬರಮಾಡಿ. ರಾಜೇಶ್ವರ ಕರುಣಾಳು ಗುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ಗುರು ಭೂಪ ರಾಜೇಶ್ವರ ರೂಪ ಮನೋಗರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮ ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಭಯಂಕರ ರೂಪ ಮನೋಗರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ಕುರು ಭೂಪ ರಾಜೇಶ್ವರ
ವರ್ಣಧಾರೆ ಈ ಚೆಲುವ ನೀಲವರ್ಣಧಾರೆ ಈ ಚೆಲುವ ಕೊಳಲನಾದದೆ 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 ಜಗದ ಜನರ ಮರುಳುಗಳಿಪ ಕೃಷ್ಣ ನರ್ತಕಿಯರೇ ಸದ್ದು ಏನಂದ್ರಿ ಮತ್ತೊಮ್ಮೆ ಹೇಳಿ ಶೂಲ ಕೇಳಿಸಿಬಿಟ್ಟೆ Ding
ತರಿದ ತದಿಕಿಟ ಕದ ದಿಂಗೆ ನ ತೊಂಗು ದಿಂಗೆ ನತ್ತು ತದಿಕಿನ 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 ಜಂ ತರಿದ ತದಿಕಿಟ ಕದ ದಿಂಗೆ ನ ತೊಂಗು ದಿಂಗೆ ನತ್ತು ತದಿಕಿನ ಜಂ ತರಿದ ತದಿಕಿಟ ಕದ ದಿಂಗೆ ನ ತೊಂಗು ದಿಂಗೆ ನತ್ತು ತದಿಕಿನ ಹಸ್ತಿನಾಪುರದ ಗದದಾರಿ ಇವನಿಗಿವನು ಕಡುಬೈರಿ ಹಸ್ತಿನಾಪುರದ ಗದದಾರಿ ಇವನಿಗೆ ಸರಿ ಸಾಟಿ ಯಾರು ಇವನಿಗೆ ಸರಿ ಸಾಟಿ ಯಾರಿಗರು ಛಲದಲ್ಲಿ ಅಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿಯ ಕರುಣಾಳು ಗುರುಪರಾಜೇಶ್ವರ ಮಗುಟೇಶ್ವರ ಕರುಣಾಳು ಗುರುಪರಾಜೇಶ್ವರ ಕರುಣಾಳು ಗುರುಪರಾಜೇಶ್ವರ ಕರುಣಾಳು ಗುರುಪರಾಜೇಶ್ವರ ತುಂಗ ತಕ್ಕ ತುಂಗ ದಿಗಿದ ತಕ್ಕ ತುಂಗ ದಿಗಿ ತಗ 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 ತುಂಗ ತಕ್ಕ ತುಂಗ ದಿಗಿದ ತಕ್ಕ ತುಂಗ ದಿಗಿ ತಗ 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 ತುಂಗ ತಕ್ಕ ತುಂಗ ದಿಗಿದ ತಕ್ಕ ತುಂಗ ದಿಗಿ ತಗ 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 ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಭಕ್ತರು ಸೂಕ್ತವಾದ ಬಹುಮಾನ ಬೆಳಗ್ಗೆ ನೋಡಿಕೊಡಲಾಗುವುದು. ಇಷ್ಟ ಬಂದ ಸಮಾಚಾರವೇನು? ಸುಯೋಧನ, ಇಷ್ಟ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಬಂದಿದ್ದೇನೆ. ಇಷ್ಟ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕು. ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆನ್ನಾದರೂ ಕೇಳು. ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಸುಯೋಧನ, ಬೇಡವೋ ಈ ಕಥನ ಸುಯೋಧನ, ಬೇಡವೋ ಈ ಕಥನ ಸುಯೋಧನ. ಬೇಡವೋ ಈ ಕಥನ ಸುಯೋಧನ, ಬೇಡವೋ ಈ ಕಥನ. ವಂಚನ
ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಸಹಕರಿಸಿ. ಇದೇ ನನ್ನ ಅಭಿಮತ. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರು ಸಮರವು ತರವೆಲ್ಲವೋ ಸುಯೋಧನ ಸಮರವು ತರವೆಲ್ಲವೋ ಸಮರವು ತರವೆಲ್ಲವೋ ಸುಯೋಧನ ಸಮರವು ತರವೆಲ್ಲವೋ ಸಲ್ಲದು ನಿನಗೆ ಸಾಧಿಸು ನಿರಚಲ ಸಲ್ಲದು ನಿನಗೆ ಸಾಧಿಸು ನಿರಚಲ ಸಮರವು ತರವೆಲ್ಲವೋ ಸುಯೋಧನ ಸಮರವು ತರವೆಲ್ಲವೋ. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ. ಇದೇ ನನ್ನ ಅಭಿಮತ ದುರ್ಯೋಧನ. ದುರ್ಯೋಧನ, ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ ಪರಮಾತ್ಮ? ನಿನ್ನ ತಂದೆ ಪಿತಾಮಹ ಭೀಷ್ಮ ಅವರಿಗೆ ಇತ್ತಲೂ ಹೆಚ್ಚಿಗೆ ಏನು ಹೇಳಲಾರೆ. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಸಂತೈಸು. ಇದೇ ನನ್ನ ಅಭಿಮತ. ಇಷ್ಟ ರಾಜ್ಯವನ್ನು ಸಂಪಾದಿಸುವುದು ಯೋಚನೆಯಿಂದಲ್ಲ ಚೆನ್ನಾಗಿ ತಿಳಿದರು. ದುರ್ಯೋಧನ, ಜ್ಞಾತಿಗಳೊಡನೆ ಶಾಂತಿಯಿಂದ ಇರಬೇಕೆಂಬ ಧರ್ಮರಾಯ, 1000 ಆನೆ ಬಲವುಳ್ಳ ಭೀಮಸೇನ, ಪರಶಿವನೊಡನೆ ಹೋರಾಡಿ ಪಾಶುಪತಸ್ಸವನ್ನು ಪಡೆದ ಅರ್ಜುನ, ಮಾದ್ರಿ ಕುಮಾರರಾದ ನಕುಲ ಸಹದೇವ, ಇವರುಗಳ ಪರಾಕ್ರಮವನ್ನು ಅರಿಯದೆ ದುಡುಕಬೇಡ. ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇಷ್ಟ ಸುಯೋಧನ, ಒಳ್ಳೆ ಸೂರ್ಯನ ಆರಿಸಿದೆ. ಧರ್ಮಜನ ಕೈಲಾಗದ ಹೇಳಿ ಒಟ್ಟ ಬೇಕ ಭೀಮ, ನಪುಂಸಕ ಅರ್ಜುನ, ಬಾಲಕರಾದ ನಕುಲ ಸಹದೇವರುಗಳು, ಇವರುಗಳ ಪರಾಕ್ರಮವು ಗೋಪಾಲಕರಾದ ಅತಿಶಯ ಹೊರತು ಈ ಭೂಪಾಲಕರಾದ ನನಗೆಲ್ಲ ಚೆನ್ನಾಗಿ ತಿಳಿದರು. ಕೇಳು, ನಮ್ಮವರ ಪರಾಕ್ರಮ ಸ್ವಲ್ಪ ಮಟ್ಟಿಗೆ ಹೇಳಿದನು. ಈ ಭರತ ಖಂಡವನ್ನೆಲ್ಲ ಸುಸಾಮತ್ರನ್ನೇ ಆಡ್ತಿರುವ ನಾನು ಆ ಹೊಟ್ಟೆ ಬಾಕ ಭೀಮನನ್ನು ಸೀಳಿ ಹಾಕಲು ಸದಾ ಹಸಿದ ಹೆಬ್ಬಲಿಂದ ಆಡ್ಬಡಿಸುತ್ತಿಲ್ವ ಈ ನನ್ನ ಸಹೋದರ ದುಶ್ಯಾಸನ ಹಾಗೂ ನಮ್ಮ ಮಾವನಾದ ಶಕುನಿ ಆ ಅರ್ಜುನನ ತಲೆಯನ್ನು ತೆಗೆಯಲು ಕಾಲವಿಷ್ಟನ್ನು ನನ್ನನ್ನು ಪಡೆದಿರುವ ಅಂಗಾಧಿಪತಿಯಾದ ಕರ್ಣ, ಇವರ ಪರಾಕ್ರಮವು ನಿನ್ನ ಜ್ಞಾಪಕದಲ್ಲಿರಲಿ. ಪಾಂಡವರ ಕೋಟೆ ಬಾಳ್ಯವಾದ ಬೇಡ ಬೇಸರವ ಬೇಸರವ ಪಾಂಡವರ ಕೋಟೆ ಬಾಳ್ಯವಾದ ಬೇಡ ಬೇಸರವು ನಾಡು ದೊರೆಯಿತು ಕಾಡಿಗೋಗಲೇ ಕೊಡಲಾಗುವುದು ರಾಜ್ಯವನ್ನು. ನಾಡು ದೊರೆಯಿತು ಕಾಡಿಗೋಗಲೇ ಕೊಡಲಾಗುವುದು ರಾಜ್ಯವನ್ನು. ಪಾಂಡವರ ವರ್ಷ ಬರೆಯುತ್ತ ಮೆಟ್ಟಿ ಪಾಂಡವರ ಕೋಟೆ ಬಾಳ್ಯವಾದ ಬೇಡ ಬೇಸರವು ಅಣ್ಣನ ಮಾತುಗಳೆಲ್ಲವೋ ನನಗೆ ಒಪ್ಪಿದವು. ಈ ಕುರು ಸಹೋದರರಲ್ಲಿ ಪ್ರಚೋದಿಸಿರುವ ಕೋಪ ಅಲೆಯೋ ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತಗೊಳ್ಳುವುದಿಲ್ಲ. ಕೃಷ್ಣ, ಏನ್ ಹೇಳಿದೆ? ನಿನ್ನ ಪಾಂಡವರ ಪರಾಕ್ರಮ ನಾವೇನು ಅರಿದವರಿಂದ ಭಾವಿಸಿದೆ ಕೃಷ್ಣ. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನ ಸದಾ ಸಿದ್ಧರಾಗಿರು. ಹೋಗು, ನಿನ್ನ ಹೇಳಿ ಪಾಂಡವರಿಗೆ ತಿಳಿಸು, ಸಮರವೇ ಸಿದ್ಧ.